ನಮಸ್ತೆ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಹೆಮ್ಮೆಯ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇಷ್ಟು ವರ್ಷಗಳಿಂದ ಯಾರು ಬರ್ತಾಯಿದ್ರು ಅವರು ಇವರು ಅಂತ ಅವರು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಕೊತಾ ಇದ್ರು. ಆರೋಗ್ಯ ಸಚಿವರು, ನನ್ನ ಮಿನಿಸ್ಟ್ರು, ನೆಕ್ಸ್ಟ್ CM ಅಂತ ಹೇಳ್ಕೊತಾ ಇದ್ರು. ಅದೇ ಬಿಟ್ಟು ಅವ್ರ ವೈಯಕ್ತಿಕ ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ಸಾಮಾನ್ಯ ಜನತೆಗೆ ಯಾವುದೇ ರೀತಿಯ ಉಪಯೋಗ ಇಲ್ಲ ಅಂತ ಹೇಳಕ್ಕೆ ನಾವು ಹೆಮ್ಮೆ ಒಂಥರ ಹೇಳೋಕೆ ನಮಗೆ ಬೇಜಾರಾಗುತ್ತೆ. ಅದೇ ಇವಾಗ ಬಂದು ಇನ್ನು 8 ತಿಂಗಳು ವರ್ಷ ಆಗ್ತಾ ಬಂದೈತೆ. ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು MLA ಆಗಿಬಿಟ್ಟು, ಆದರೂ MLA ಆಗಿ 8 ತಿಂಗಳಾದ್ರೂ ಒಂದು 8 ವರ್ಷ ಸಾಧನೆಯಾಗ ಬರೀ 8 ತಿಂಗಳಲ್ಲೇ ಮಾಡೋಕ್ಕೆ ಆಗ್ತಾಯಿದೆ. ಮೊದಲು ಪ್ರದೀಪ್ ಈಶ್ವರ್ ಸಾಹೇಬ್ರು ಏನು ಹೇಳ್ತಾರಂದರೆ, ಶಿಕ್ಷಣ ಮತ್ತು ಆರೋಗ್ಯ ನನ್ನ 2 ಕಣ್ಣುಗಳು, ಆಸ್ಪತ್ರೆ ಮತ್ತು ಶಾಲೆ ನಮ್ಮ 2 ದೇವಾಲಯಗಳಿದ್ದಂಗೆ, ಅವೆರಡಕ್ಕೂ ನಾನು ಜಾಸ್ತಿ ಒತ್ತು ಕೊಡ್ತೀನಿ ಅಂತಾರೆ. ಚಿಕ್ಕ ಮಕ್ಕಳು ಆರೋಗ್ಯವಾಗಿದ್ದು ಅವ್ರ ಶಿಕ್ಷಣ ಮುಂದುವರೆದ್ರೆ ಇವತ್ತಿನ ಚಿಕ್ಕ ಮಕ್ಕಳೇ ನಾಳೆ ಮುಂದಿನ ಒಳ್ಳೆ ಪ್ರಜೆಗಳಾಗಿ ಮಾರ್ಪಾಡೋಕ್ಕೆ ಮಾರ್ಗದರ್ಶಕರಾದ ನಮ್ಮ ಪ್ರದೀಪ್ ಈಶ್ವರ್ ಅವನಿಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟ. ಅದೇ ಇದೇ ಅಭಿವೃದ್ಧಿ ಮಾಡ್ಕೊಂಡೋಗಿ ಮುಂದೊಂದು ದಿನ ಅವ್ರು ಓಟ್ ಕೇಳೋಕ್ಕೆ ಮನೆ ಕಡೆ ಬರಬಾರ್ದು. ಅವ್ರು ಒಳ್ಳೆ ಕೆಲಸಗಳು ನೋಡಿ ಜನರೇ ಅವ್ರ ಹತ್ರ ಹೋಗಿ ಓಟು ಹಾಕೋ ಥರ ಇರಬೇಕು.